ನವೆಂಬರ್ 26ನೇ ತಾರೀಕು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂವಿಧಾನ ಗೌರವ ದಿವಸದ ಅಂಗವಾಗಿ ನಡೆದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಮತ್ತದೇ ಹಳೆಯ ಪ್ಲೇಟ್ನ ತಿರುವು ಹಾಕಿದರು. RSS ಬಿಜೆಪಿಯವರು ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅನ್ನುವಂಥ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮತ್ತೊಮ್ಮೆ ಮಾಡಿದ್ದಾರೆ. ಅವರಿಗೆ ಗೊತ್ತಿರಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರು ಸ್ವಯಂ ಕ್ರಾಂತಿಕಾರಿಯಾಗಿದ್ದರು. ಕಾಂಗ್ರೆಸ್ನ ಆಂದೋಲನಗಳಲ್ಲಿ ಪಾಲ್ಗೊಂಡಿದ್ದರು. ನಾಗ್ಪುರ ಕಾಂಗ್ರೆಸ್ ಅಧಿವೇಶನವನ್ನು ಸಂಘಟಿಸಿದ ಪ್ರಮುಖರಲ್ಲಿ ಅವರು ಒಬ್ಬರು. ಅವ್ರ ಜೊತೆಗೆ ಕ್ರಾಂತಿಕಾರಿಗಳು ಚರ್ಚೆ ನಡೆಸಕ್ಕೆ ಬರ್ತಿದ್ದು ಮಾತ್ರ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅವ್ರ ಜೊತೆಯಲ್ಲಿ ಸ್ವತಂತ್ರ ಆಂದೋಲನದ ಅಂಗವಾಗಿ ಬಂದು ಚರ್ಚಿಸಿದಂಥ ದಾಖಲೆಗಳು ಇವತ್ತಿಗೂ ಪಬ್ಲಿಕ್ ಡೊಮೈನ್ನಲ್ಲಿ ಲಭ್ಯ ಇದ್ದಾವೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು, ಈ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ, ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನೇ ಕಗ್ಗೊಲೆ ಮಾಡಿದ್ರಲ್ಲ, ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿ ಸರ್ವಾಧಿಕಾರಿಯಾಗಿ ಅವರನ್ನು ಪ್ರಶ್ನಿಸಿದವ್ರನ್ನೆಲ್ಲ ಮೀಸಾಬಂದಿಗಳನ್ನಾಗಿ ಜೈಲಿನಲ್ಲಿ ಇಟ್ಟರಲ್ಲ, ಹತ್ತತ್ರ ಎರಡು ವರ್ಷಗಳ ಹತ್ರ 19 ತಿಂಗಳ ಕಾಲ ಜೈಲಲ್ಲಿ ಇಟ್ಟರಲ್ಲ. ಆವಾಗ ನೀವೇನು ಬಾಲಕರಾಗಿರಲಿಲ್ಲ, ನಿಮ್ಗೆ 27 ವರ್ಷ ವಯಸ್ಸು. ನೀವ್ಯಾಕೆ ಆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಲಿಲ್ಲ? ಯಾಕೆ ಸಂವಿಧಾನ ಉಳಿಸ್ಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಮತ್ತು ನೀವೇನು ಅನಕ್ಷರಸ್ಥರು ಆಗಿರಲಿಲ್ಲ, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಆಗಿದ್ರಿ. ಆದರೆ ಸ್ವತಂತ್ರ ನಂತರ ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನುವಂಥ ಹೋರಾಟದಲ್ಲಿ ದೇಶದ ಉದ್ದಗಲಕ್ಕೆ 1.5 ಲಕ್ಷಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಪಾಲ್ಗೊಂಡ್ರು, ಜನಸಂಘದ ನಾಯಕರು ಪಾಲ್ಗೊಂಡ್ರು, ಜೈಲಿಗೆ ಹೋದ್ರು. ನೀವೇನು ಮಾಡಿದ್ರಿ? ನಿಮ್ಮ ಅಜ್ಞಾನದ ಪ್ರದರ್ಶನ ಬಿಡಿ. ಒಂದು ದಿನನಾದರೂ ಶ್ರೀಮತಿ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಬಗ್ಗೆ, ಸಂವಿಧಾನದ ಕಗ್ಗೊಲೆ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ಸೇರಿದ ಮೇಲೆ ಮಾತಾಡಿದ್ದೀರಾ? ಯಾಕೆ ಕಾಂಗ್ರೆಸ್ ಸೇರಿದ ಮೇಲೆ ಸತ್ಯ ಹೇಳುವಂತ ದಮ್ ಇಲ್ದಂಗಾಗಿದ್ಯಾ? ಧೈರ್ಯ ಇಲ್ದಂಗಾಗಿದ್ಯಾ? ಮತ್ತು ಹಳೆ ಕ್ಯಾಸೆಟ್ನೇ ಹಾಕ್ತೀರಿ. ಒಂದು ತಿಳ್ಕೊಳ್ಳಿ, ಭಾರತಕ್ಕೆ ಸ್ವತಂತ್ರ ಬರೀ ಕಾಂಗ್ರೆಸ್ ತಂದು ಕೊಟ್ಟಿದ್ದಲ್ಲ, ಲಕ್ಷಾಂತರ ಜನ ಜೀವ ಕೊಟ್ಟಿದ್ದಾರೆ. ಕ್ರಾಂತಿಕಾರಿಗಳು ಬ್ರಿಟಿಷರ ಎದೆ ನಡುಗಿಸಿದ್ದಾರೆ. ಆ ಕ್ರಾಂತಿಕಾರಿಗಳು ಯಾರೂ ಕಾಂಗ್ರೆಸ್ಸಿಗರಾಗಿರಲಿಲ್ಲ. ನೀವೇನು ಮಾಡಿದ್ರಿ ಅಂದರೆ, ಸ್ವತಂತ್ರ ಬಂದ ತಕ್ಷಣ ದೇಶನ ವಿಭಜನೆ ಮಾಡಿದ್ರಿ, ಸ್ವತಂತ್ರ ಹೋರಾಟದ ಕ್ರೆಡಿಟನ್ನು ಹೈಜಾಕ್ ಮಾಡ್ಕೊಂಡ್ರಿ. ಆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಕ್ರಾಂತಿಕಾರಿಗಳನ್ನೆಲ್ಲ ಅವ್ರ ಹೆಸರು ಕೂಡ ನೆನಪಾಗದಂತೆ ಮಾಡಿ ಕಾಂಗ್ರೆಸ್ ಪಾರ್ಟಿ ಅನ್ಯಾಯ ಮಾಡ್ತು. ಈ ಕಾಂಗ್ರೆಸ್ ಪಾರ್ಟಿಯನ್ನು ಪ್ರತಿನಿಧಿಸಿದ ಮೇಲೆ ನಿಮಗೆ ಸಂವಿಧಾನದ ಕಗ್ಗೊಲೆ ಮಾಡಿದ್ದು ಕೂಡ ಮರ್ತೋಗ್ಬಿಟ್ಟಿದೆ. ಮತ್ತಿಷ್ಟಕ್ಕೂ ಗೊತ್ತಿರಲಿ, 2015 ನವೆಂಬರ್ 26ರವರೆಗೆ ಸಂವಿಧಾನ ಗೌರವ ದಿವಸದ ಆಚರಣೆ ಇರಲಿಲ್ಲ. ಅದನ್ನು ನಿಮ್ಮ ಕಾಂಗ್ರೆಸ್ ಪಾರ್ಟಿ ಲಾ ಡೇ ಅಂತ ಕರಿತಾ ಇತ್ತು. ಅದನ್ನು ಸಂವಿಧಾನ ಗೌರವ ದಿವಸ ಅಂತೇಳಿ ಆಚರಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿಯ ಯಾವ ನಾಯಕರು ಅಲ್ಲ, ಅದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದು, ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದು. ಈ ಸತ್ಯ ನಿಮಗೆ ನೆನಪಿರಲಿ.